ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್. ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಕಡೆಯಲ್ಲಿ ಗಿಲ್ಲಿಯವರಿಗೆ ರಿಷಾ ಅವರು ಹೊಡೆದಂತಹ ವಿಟಿಯನ್ನು ಪ್ಲೇ ಮಾಡಿ ನಿನ್ನೆ ಎಪಿಸೋಡ್ನ ಅಲ್ಲಿಗೆ ಎಂಡ್ ಮಾಡಿರ್ತಾರೆ. ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಅಂತ ಹೇಳಬಹುದು. ಏನು ಗಿಲ್ಲಿ ಅವರಿಗೆ ರಿಷಾ ಅವರು ಹೊಡೆದಿದ್ರು, ಅದಕ್ಕೆ ಇವತ್ತು ಕಿಚ್ಚ ಸುದೀಪ್ ಅವರು ರಿಷಾ ಅವರಿಗೆ ಸಖತ್ತಾಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ. ಆಮೇಲೆ ಕಿಚ್ಚ ಸುದೀಪ್ ಅವರು ಒಂದು ಲೈನ್ ಹೇಳ್ತಾರೆ, ಸಖತ್ತಾಗಿದೆ ಆ ಲೈನು. ಏನಪ್ಪ ಅಂದರೆ, ಭಗವಂತ ಕೊಟ್ಟಿರೋ 2 ಕೈಗಳನ್ನ ಒಳ್ಳೇದಕ್ಕೆ ಬಳಸ್ರಿ, ಇಲ್ಲ ಗೆಲ್ಲೋದಕ್ಕೆ ಬಳಸ್ರಿ ಅಂತ ಹೇಳ್ತಾರೆ. ಹೆಂಗೈತಲ್ವ ಈ ಲೈನು. ಆಮೇಲೆ ಕಿಚ್ಚ ಸುದೀಪ್ ಅವರು ರಿಷಾ ಅವರಿಗೆ ಹೇಳ್ತಾರೆ, ನೀವೇನೋ ಗಿಲ್ಲಿ ಅವ್ರನ್ನ ಹೊಡೆದ್ರಿ, ಅದೇ ಒಬ್ಬ ಹುಡುಗಿನ ಹೊಡೆದಿದ್ರೆ ಏನೇನೆಲ್ಲ ಆಗಿರೋದು ಅಂತ ರಿಷಾ ಅವ್ರನ್ನ ಕೇಳ್ತಾರೆ. ಈ ಥರ ಹೊಡೆಯೋದು ಒಬ್ಬರನ್ನ ಬಿಗ್ ಬಾಸ್ ಮನೆ ಒಳಗಡೆ, ಅದು ರೂಲ್ನ ಬ್ರೇಕ್ ಮಾಡ್ದಂಗೆ. ಈಗ ನೀವು ಬಿಗ್ ಬಾಸ್ ಮನೆ ಒಳಗಡೆ ಉಳ್ಕೊಬೇಕಾದ್ರೆ ಮನೆ ಒಳಗಿರುವ ಸ್ಪರ್ಧಿಗಳು ನಿರ್ಧಾರ ತಗೊಳ್ಬೇಕು, ನೀವು ಉಳ್ಕೊಬೇಕೋ ಬೇಡವೋ ಅಂತ ಅಂದ್ಬಿಟ್ಟು ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ಏನಪ್ಪ ಅಂದರೆ, ಕನ್ಫೆಕ್ಷನ್ ರೂಮಲ್ಲಿ 2 ಕಾರ್ಡ್ ಇಟ್ಟಿದ್ದಾರೆ, ಒಂದು ರೆಡ್ ಕಾರ್ಡು, ಒಂದು ಯೆಲ್ಲೋ ಕಾರ್ಡು. ಯೆಲ್ಲೋ ಕಾರ್ಡ್ ಅಂದರೆ ರಿಷಾ ಅವರು ಬಿಗ್ ಬಾಸ್ ಮನೆ ಒಳಗಡೆ ಉಳ್ಕೊಳ್ತಾರೆ ಯೆಲ್ಲೋ ಕಾರ್ಡ್ ಜಾಸ್ತಿ ಬಂದರೆ. ಆದರೆ ಬಿಗ್ ಬಾಸ್ ಮನೆ ಒಳಗಿರುವ ಜೈಲಿನಲ್ಲಿ 24 ಗಂಟೆ ಅವ್ರು ಇರಬೇಕು. ರೆಡ್ ಕಾರ್ಡ್ ಏನಾರ ಜಾಸ್ತಿ ಬಂತು ಅಂದರೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅಂತ ಇರುತ್ತೆ ಈ ಟಾಸ್ಕು. ಅದೇ ಪ್ರಕಾರ ಮನೆ ಒಳಗಿರುವ ಸ್ಪರ್ಧಿಗಳು ಒಬ್ರೊಬ್ಬರಾಗಿ ಕನ್ಫೆಕ್ಷನ್ ರೂಮ್ಗೆ ಹೋಗಿ ಒಂದೊಂದು ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಳ್ತಾರೆ. ಆಲ್ಮೋಸ್ಟು ಎಲ್ಲರೂ ಯೆಲ್ಲೋ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದಾರೆ. ಮಾಳು ಒಬ್ಬರು ಮಾತ್ರ ರೆಡ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದಾರೆ. ರಿಷಾ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋಗಬೇಕು ಅಂತ. ಆದರೆ ಯೆಲ್ಲೋ ಕಾರ್ಡು ಜಾಸ್ತಿ ಬಂದಿರೋದ್ರಿಂದ ಈ ವಾರ ರಿಷಾ ಅವರು ಸೇವ್ ಆಗ್ತಾ ಇದ್ದಾರೆ, ಎಲಿಮಿನೇಟ್ ಆಗ್ತಾ ಇಲ್ಲ. ಆದರೆ 24 ಗಂಟೆ ಬಿಗ್ ಬಾಸ್ ಮನೆ ಒಳಗಿರುವ ಜೈಲಿನಲ್ಲಿ ಇರಬೇಕು. ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಸೀಸನ್ನು ನಿಮ್ಮ ನೆಚ್ಚಿನ ಸ್ಪರ್ಧೆಯರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.